ಹಲೋ ನಮಸ್ತೆ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದ್ರೆ ಸ್ಟೂಡೆಂಟ್ಸು, ಸೀಟ್ ಮ್ಯಾಟ್ರಿಕ್ಸನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಯಾಕಂತ ಕೇಳಿದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಡೌಟ್ ಇದೆ. ಏನು ಕೇಳ್ತಾ ಇದ್ದಾರೆ ಕೇಳಿದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ, ಸರ್ ನನಗೆ ಬೇಕಾಗಿರೋ ಕಾಲೇಜಲ್ಲಿ ಸೀಟ್ ಇಲ್ಲ, ಇವಾಗ ನಾನು ನೆಕ್ಸ್ಟ್ ರೌಂಡಿಗೆ ಹೋದರೆ ನಂಗೆ ಸಿಗುತ್ತೋ ಇಲ್ಲೋ ಅಂತ ಡೌಟ್ ಆಗ್ತಾ ಇದೆ, ಸಿಗೋದಿಲ್ವಾ ಸರ್ ಅಂತ ಕೇಳ್ತಾ ಇದ್ದಾರೆ. ಓಕೆ ಸ್ಟೂಡೆಂಟ್ಸು, ಒಂದು ಹೇಳ್ತೇನೆ ನೋಡಿ, ನನ್ನ ಎಕ್ಸ್ಪೀರಿಯನ್ಸು ಫ್ರಮ್ ಪಾಸ್ಟ್ 6 ಇಯರ್ಸು, ನನ್ನ ಎಕ್ಸ್ಪೀರಿಯನ್ಸ್ನ ಪ್ರಕಾರ ಫಾರ್ ದ ಫಸ್ಟ್ ಟೈಮು ಥರ್ಡ್ ರೌಂಡಿಗೆ ಇಷ್ಟು ಸ್ಟೂಡೆಂಟ್ಸ್ಗಳು ಹೋಗ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್. ಓಕೆ, ಥರ್ಡ್ ರೌಂಡಿಗೆ ಯಾರು ಕೂಡ ಹೋಗ್ತಾ ಇರಲಿಲ್ಲ, ಯಾಕಂದರೆ ತುಂಬ ಲೇಟ್ ಆಗುತ್ತಲ್ಲ. ಎನಿವೇ ಸೆಕೆಂಡ್ ರೌಂಡಲ್ಲಿ ಯಾವ ಸೀಟ್ ಆಗುತ್ತೆ ಅದೇ ಆಲ್ಮೋಸ್ಟ್ ಆಲ್ ದ ಟೈಮ್ ಅದೇ ಕಂಟಿನ್ಯೂ ಆಗುತ್ತೆ, ಥರ್ಡ್ ರೌಂಡಿಗೆ ಹೋಗಿ ಯೂಸ್ ಇಲ್ಲ ಅಂತ ಆಲ್ಮೋಸ್ಟ್ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಥರ್ಡ್ ರೌಂಡಿಗೆ ಹೋಗ್ತಾ ಇರಲಿಲ್ಲ ಇದ್ದಿತ್ತು ಪ್ರೀವಿಯಸ್ ಇಯರಲ್ಲಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಇವಾಗ ನೋಡಿದಾಗ ನನ್ನದೇ ಸ್ಟೂಡೆಂಟ್ಸ್ಗಳು, ತುಂಬ ಸ್ಟೂಡೆಂಟ್ಸ್ಗಳು, ಮೋರ್ ದ್ಯಾನ್ ಒಂದು 40% ಸ್ಟೂಡೆಂಟ್ಸ್ಗಳು ಥರ್ಡ್ ರೌಂಡಿಗೆ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 50% ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಫಸ್ಟ್ ಮತ್ತು ಸೆಕೆಂಡ್ ರೌಂಡಲ್ಲಿ ಕಾಲೇಜಿನ ಅಲಾಟ್ ಆಗಿದ್ದನ್ನು ಮಾಡಿದ್ದಾರೆ. ಮೋರ್ ದ್ಯಾನ್ 40% ಸ್ಟೂಡೆಂಟ್ಸ್ಗಳು ಥರ್ಡ್ ರೌಂಡಿಗೆ ಹೋಗ್ತಾ ಇದ್ದಾರೆ. ಓಕೆ, ಯಾವಾಗ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಯಾವುದನ್ನು ಚೂಸ್ ಮಾಡಿದ್ದಾರೆ ಕೇಳಿದರೆ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್. ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಕೇಳಿದರೆ ನಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ಥರ್ಡ್ ರೌಂಡಲ್ಲಿ ಬೆಟರ್ ಕಾಲೇಜಿಗೆ ಟ್ರೈ ಮಾಡ್ತೇನೆ, ಸಿಗದೇ ಇದ್ದರೆ ನನಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜನ್ನು ನಾನು ಹೋಲ್ಡಲ್ಲಿ ಇಟ್ಕೊಂಡು ಹೋಗಿ ಜಾಯ್ನ್ ಆಗ್ತೇನೆ ಅಂತ ಮೀನಿಂಗ್ ಅಲ್ವಾ. ಸೊ ಅವಾಗ ಏನಾಗುತ್ತೆ ಅಂತ ಕೇಳಿದರೆ, ಈಗ ಯಾವ್ಯಾವ ಸ್ಟೂಡೆಂಟ್ಗಳು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದ್ದಾರೆ ಅವರು ಈಗ ಸಿಕ್ಕಿರೋ ಕಾಲೇಜು ನಿಮ್ಮ ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಆಗಿರೋದಿಲ್ಲ. ಅದೆಲ್ಲದೂ ಕೂಡ ಹೋಲ್ಡಲ್ಲಿ ಇರ್ಲಿಕ್ಕೆ ಹೋಗಿ ಅದನ್ನು ಸೀಟ್ ಮ್ಯಾಟ್ರಿಕ್ಸಲ್ಲಿ ಇದನ್ನು ಆ್ಯಡ್ ಮಾಡಿರೋದಿಲ್ಲ. ಈಗ ನಮ್ಗೆ ಏನು ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡಿದ್ದಾರೆ ನೋಡಿ, ಅದರಲ್ಲಿ ಯಾರ್ಯಾರು ಹೋಲ್ಡಲ್ಲಿ ಇಟ್ಕೊಂಡಿದ್ದಾರೆ ನೋಡಿ, ಆ ಯಾವ ಸೀಟ್ಗಳು ಇದರಲ್ಲಿ ಇರೋದಿಲ್ಲ. ಇದರಲ್ಲಿರೋದು ವೇಕೆಂಟ್ ಇರೋದು, ಅಂದರೆ ಫಿಲ್ ಆಗದೆ ಹಾಗೆ ಖಾಲಿ ಇರೋ ಸೀಟ್ಗಳು. ನೋಡಿ ಸ್ಟೂಡೆಂಟ್ಸ್, ನಾನು ಎಲ್ಲ ಕಾಲೇಜನ್ನು ಅನಲೈಸ್ ಮಾಡೋದಿಲ್ಲ, ಕ್ಯಾಟಗರಿ ವೈಸು ಕೂಡ ಇದೆ. ಮತ್ತೊಂದು ನೋಡಿ, ನಿಮ್ಮ ಕ್ಯಾಟಗರಿಯಲ್ಲಿ ಆ ಸೀಟ್ ಇಲ್ಲದೆ ಇದ್ದರೂ ಕೂಡ ಜನರಲ್ ಮೆರಿಟಲ್ಲಿ ಇದ್ದರೆ ನಿಮಗೆ ಸಿಗೋ ಚಾನ್ಸಸ್ಸು ಇದೆ. ನೀವು ಅದನ್ನು ನೆನ್ಪಿಟ್ಕೊಳ್ಳಿ. ಯಾಕಂತ ಕೇಳಿದರೆ ಎಲ್ಲ ಕ್ಯಾಟಗರಿಯವರಿಗೆ ಫಸ್ಟ್ ಸೀಟ್ ಅಲಾಟ್ ಮಾಡಲಿಕ್ಕೆ ಟ್ರೈ ಮಾಡೋದು ಜನರಲ್ ಮೆರಿಟಲ್ಲಿ. ಅದಾದ ನಂತರ ಜನರಲ್ ಮೆರಿಟ್ ರೂರಲ್, ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್, ಅದು ಆಗದೆ ಇದ್ದರೆ ನಿಮ್ಮ ಕ್ಯಾಟಗರಿಗೆ ಬರ್ತಾರೆ. ನಿಮ್ಮ ಕ್ಯಾಟಗರಿಯಲ್ಲೂ ಕೂಡ ನೀವು ಹಾಕಿರೋ ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಹಾಕಿರೋ ಕಾಲೇಜಲ್ಲಿ ಸಿಗದೇ ಇದ್ದರೆ ಮತ್ತೆ ಜನರಲ್ ಮೆರಿಟ್, ನಿಮ್ಮ ಕ್ಯಾಟಗರಿಯಲ್ಲಿ ರೂರಲ್ಲು, ನಿಮ್ಮ ಕ್ಯಾಟಗರಿಯಲ್ಲಿ ಕನ್ನಡ ಮೀಡಿಯಮ್, ಅಥವಾ ನಿಮ್ಮ ಕ್ಯಾಟಗರಿಯಲ್ಲಿ ಬೇರೆ ರಿಸರ್ವೇಷನ್ಸ್ ಇದ್ದರೆ ಹೈದರಾಬಾದ್ ಕರ್ನಾಟಕನೋ ಬೇರೆ ಅದನ್ನು ಕೊಡ್ತಾರೆ. ಸೊ ಆ ಥರ ಅದಕ್ಕೋಸ್ಕರ ನಿಮ್ಮ ಕ್ಯಾಟಗರಿಯಲ್ಲಿ ಸೀಟ್ ಇಲ್ಲದೆ ಇದ್ದರೂ ಕೂಡ ಆಗೋದೇ ಇಲ್ಲ ಅಂತಲ್ಲ, ಅಥವಾ ನಿಮ್ಗೆ ಬೇಕಾಗಿರೋ ಕಾಲೇಜಲ್ಲಿ ಸೀಟ್ ಇಲ್ಲದೆ ಇದ್ದರೂ ಕೂಡ ಆಗೋದಿಲ್ಲ ಅಂತಲ್ಲ. ಮೇ ಬಿ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಬಂದು ನಿಮಗಿಂತ ಬೆಟರ್ ರ್ಯಾಂಕ್ ಇರೋರಿಗೆ ನಿಮಗೆ ಬೇಕಾಗಿರೋ ಕಾಲೇಜಲ್ಲಿ ಸೆಕೆಂಡ್ ರೌಂಡಲ್ಲಿ ಆಗಿರ್ಬೋದು. ಬಟ್ ಥರ್ಡ್ ರೌಂಡಲ್ಲಿ ಅವ್ರಿಗೆ ಬೇಕಾಗಿರೋ ಕಾಲೇಜ್ ಅವರಿಗಾದರೆ ಸೆಕೆಂಡ್ ರೌಂಡಲ್ಲಿ ಆಗಿರೋ ಕಾಲೇಜನ್ನು ಅವ್ರು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಮಾಡ್ತಾರೆ. ಆವಾಗ ಅದು ನೆಕ್ಸ್ಟ್ ನಿಮಗೆ ಸಿಗ್ಬೋದು, ಸಿಗೋದೇ ಇಲ್ಲ ಅಂತಲ್ಲ, 100% ಸಿಕ್ಕುತ್ತೆ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲದೂ ಕೂಡ ಕೋಯಿನ್ಸೈಡ್ ಆಗಬೇಕು. ನಿಮ್ಮ ಕ್ಯಾಟಗರಿ ಅಥವಾ ರ್ಯಾಂಕ್, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್, ಅಥವಾ ಬಿಟ್ಕೊಡ್ತಾ ಇರೋವಂಥ ಸ್ಟೂಡೆಂಟ್ನ ಆಪ್ಷನ್ ಎಂಟ್ರಿ ಲಿಸ್ಟ್, ಅದೆಲ್ಲ ಡಿಪೆಂಡ್ ಆಗಿರುತ್ತೆ. ಬಟ್ ಸಿಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಈಗ ನೋಡಿ UVCಯಲ್ಲಿ ನೋಡಿ ಸ್ಟೂಡೆಂಟ್ಸು, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಆಗಿ 5 ಸೀಟ್ಸ್ ಇದೆ, EC ರಿಲೇಟೆಡ್ 4 ಸೀಟ್ಸ್ ಇದೆ, ಆಮೇಲೆ ಇನ್ಫಾರ್ಮೇಷನಲ್ಲಿ 2 ಸೀಟ್ಸ್ಗಳಿದೆ. ಓಕೆ, ಅಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ UVCಯಲ್ಲಿ ತುಂಬ ಸೀಟ್ಸ್ಗಳಿದೆ. ಓಕೆ, ಅದು ಬಿಟ್ಟು SKSJT ಇದು ಗೌರ್ಮೆಂಟ್ ಇದಾಗುತ್ತೆ, 17 ಕಂಪ್ಯೂಟರ್ ಸೈನ್ಸ್ ಸೀಟ್ ಇದೆ. ECನ 18 ಸೀಟ್ಸ್ ಇದೆ, 18 ಸೀಟ್ಸ್ ಇದೆ. ಮತ್ತು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಯಾವುದಿಲ್ಲ. ಮತ್ತು ಸಿವಿಲ್, ಮೆಕ್ಯಾನಿಕಲ್ ತುಂಬ ಚಾನ್ಸಸ್ ಇದೆ ಮೇಲ್ಗಡೆ ಹೋಗೋದು. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದು ಏಡೆಡ್, ಇನ್ನೊಂದು ಅನ್ಏಡೆಡ್. ಏಡೆಡ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಏಡೆಡಲ್ಲಿ EC 4 ಸೀಟ್ಸ್ ಉಳಿದಿದೆ. ಅನ್ಏಡೆಡ್ ನೋಡಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ 20 ಸೀಟ್ಸ್ ಇದೆ ಸ್ಟೂಡೆಂಟ್ಸು. ಕಂಪ್ಯೂಟರ್ ಸೈನ್ಸ್ 20, ಮತ್ತು ಅಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಎಷ್ಟೆಷ್ಟು ಸೀಟ್ಸ್ಗಳು ಉಳಿದಿದೆ ನೋಡಿ. ನಂಬರ್ ಆಫ್ ಸೀಟ್ಸ್ ಹ್ಯೂಜ್ ಇದೆ. ಓಕೆ, ಅಂದರೆ ಇದು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಅಂಬೇಡ್ಕರ್ E004 ಏಡೆಡಲ್ಲಿ ನೋಡಿ CS ಸೀಟ್ 5 ಇದೆ ಏಡೆಡಲ್ಲಿ. ಮತ್ತು ಯಾವುದು ಇನ್ಫಾರ್ಮೇಷನ್ ಸೈನ್ಸ್ EC 5 ಸೀಟ್ಸ್ ಇದೆ EC. ಓಕೆ, ಇಷ್ಟು ಸೀಟ್ಸ್ಗಳು ಉಳಿದಿದೆ ಎಲ್ಲಿ, ಅಂಬೇಡ್ಕರಲ್ಲಿ. ಇನ್ನೊಂದು E060 ಅನ್ಏಡೆಡ್ ನೋಡಿ ಕಂಪ್ಯೂಟರ್ ಸೈನ್ಸ್ 6 ಸೀಟ್ಸ್ ಉಳಿದಿದೆ. ಇನ್ಫಾರ್ಮೇಷನ್ ಸೈನ್ಸ್ 3 ಸೀಟ್ಸ್ ಉಳಿದಿದೆ. ಓಕೆ, RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ 4 ಸೀಟ್ಸ್ ಉಳಿದಿದೆ. ECಯಲ್ಲಿ 7 ಸೀಟ್ಸ್ ಉಳಿದಿದೆ, RVCಯಲ್ಲೂ ಕೂಡ. ಆಯಿತಾ, ಅದು ಬಿಟ್ಟು ಇನ್ಫಾರ್ಮೇಷನ್ ಸೈನ್ಸಲ್ಲಿ 2 ಸೀಟ್ಸ್ ಉಳಿದಿದೆ. ಸೈಬರ್ ಸೆಕ್ಯೂರಿಟಿಯಲ್ಲಿ 3 ಸೀಟ್ಸ್ ಉಳಿದಿದೆ. ಆ್ಯಂಡ್ CEಯಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗಲ್ಲಿ 7 ಸೀಟ್ಸ್ ಉಳಿದಿದೆ. ಸೊ ಓವರಾಲ್ ಆಗಿ ತುಂಬ ಸೀಟ್ಸ್ RV ಕಾಲೇಜಲ್ಲಿ ಉಳಿದಿದೆ. ಓಕೆ, MS ರಾಮಯ್ಯದಲ್ಲಿ ನೋಡಿ ಸ್ಟೂಡೆಂಟ್ಸು, ಕಂಪ್ಯೂಟರ್ ಸೈನ್ಸಲ್ಲಿ 3 ಸೀಟ್ಸ್ ಇದೆ. ಮತ್ತು ಯಾವುದು MS ರಾಮಯ್ಯದಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಅರೌಂಡ್ 4 ಸೀಟ್ಸ್ ಇದೆ. ಹೀಗೆ CYಯಲ್ಲಿ 1 ಸೀಟ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ 1 ಸೀಟ್ ಇದೆ, ಅಲ್ಲೂ ಕೂಡ ತುಂಬ ಸೀಟ್ಸ್ ಉಳಿದಿದೆ. ಅಂದರೆ ನಿಮ್ಗೆ ನೋಡಿ ಟಾಪ್ 10 ಕಾಲೇಜಲ್ಲಿ ಇಷ್ಟು ಸೀಟ್ಸ್ಗಳು ಉಳಿದಿದೆ ಅಂತ ಆದರೆ
ಟಾಪ್ 20 to 30 100% ಉಳಿಯುತ್ತೆ. ಯಾವಾಗ ಟಾಪ್ 10ನಲ್ಲಿ ಈ ಥರ ಸೀಟ್ಸ್ಗಳು ಉಳಿದಿರೋದು ಬೇರೆಯವ್ರಿಗೆ ಆದರೆ ನಿಮ್ಗೆ ಬೇಕಾಗಿರೋ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಜನರಲ್ ಮೆರಿಟಲ್ಲೂ ಕೂಡ ಅಲಾಟ್ ಆಗ್ಬೋದಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ನಿಮ್ಮ ನೋಡಿ RVಯಲ್ಲಿದೆ, ರಾಮಯ್ಯದಲ್ಲಿದೆ, BMSCಯಲ್ಲಿದೆ, ಮತ್ತೆಲ್ಲ ಆಲ್ಮೋಸ್ಟ್ ನೀವೀಗ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸಲ್ಲಿ ಇನ್ನೂ ಕೂಡ 8 ಸೀಟ್ಸ್ ಉಳಿದಿದೆ. 8 ಸೀಟ್ಸು ಕಂಪ್ಯೂಟರ್ ಸೈನ್ಸು ದಯಾನಂದ ಸಾಗರಲ್ಲಿ. ಓಕೆ, ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಥಿಂಕ್ ಆಗುತ್ತೆ? ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇನ್ನೂ ದಯಾನಂದ ಸಾಗರಲ್ಲಿ ತುಂಬ ಬ್ರಾಂಚಸ್ಗಳಿದೆ. ಇಲ್ಲಿ ನೋಡಿ 17 ಸೀಟ್ಸ್, 11 ಸೀಟ್ಸು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ಸ್ ಇದರಲ್ಲಿ. ಓಕೆ, ಸೊ ತುಂಬ ಸೀಟ್ಸ್ಗಳು ಉಳಿದಿದೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೇನೆ ಕೇಳಿದ್ರೆ ಸ್ಟೂಡೆಂಟ್ಸು, ಈಗ ಏನು ಹೇಳ್ತಾ ಇರೋದು, ನಿಮ್ದೀಗ ಕಾಲೇಜಲ್ಲಿ ನೀವು ಹಾಕಿರೋ ಕಾಲೇಜಲ್ಲಿ ಸೀಟ್ಸ್ ಇಲ್ಲದೆ ಇರ್ಬೋದು. ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಬಂದು ನಿಮ್ಗೆ ಸಿಗೋ ಚಾನ್ಸಸ್ ಇದೆ. ಈ ನಂಬರ್ ಆಫ್ ಸೀಟ್ಸ್ ಇಷ್ಟೆಲ್ಲ ನೋಡಿದರೆ ನನಗೆ ಇದು ಏನು ಹೇಳ್ತಾರೆ, ಅಪ್ಗ್ರೇಡ್ ಆಗೋ ಚಾನ್ಸಸ್ ತುಂಬ ಇದೆ. ತುಂಬ ಅಂದರೆ ತುಂಬ ಇದೆ ಕಾಲೇಜ್ಗಳು. ಅದು ಟಾಪಲ್ಲಿ ಇಲ್ಲದಿದ್ದರೆ ಓಕೆ. ಇದೇ ರೀತಿ ಕಾಮಿಡಿಕೆಲ್ಲೂ ಆಗಿದ್ದು. ಕಾಮಿಡಿಕೆಲ್ಲೇ ಓವರಾಲ್ ಆಗಿ ಒಂದು ಎಲ್ಲ ಆದಮೇಲೆ 3rd ರೌಂಡ್ ಆದಮೇಲೆ 18,000 ಸೀಟ್ಸ್ ಅರೌಂಡ್ ಉಳಿದಿತ್ತು, 17,000 ಪ್ಲಸ್. ಸೊ ಇದರಲ್ಲಿ ನೋಡಿ 3rd ರೌಂಡಿಗೆ ಈಗ ಓವರಾಲ್ಗೆ 13,000 ಸೀಟ್ಸ್ ಇದೆ. ಆ 13,000 ಸೀಟ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ ಅಂತೂ 100% ಒಂದು 3,000 to 5,000 ಇದೆ. ಸೊ ಆ ಲೆಕ್ಕದಲ್ಲಿ ನೀವು ಇದು ಮಾಡಿದರೆ, ಯೋಚನೆ ಮಾಡಿದರೆ, ಹೋಗಿರೋದು ಆಲ್ರೆಡಿ 50 to 60% ಆಲ್ರೆಡಿ ಜಾಯಿನ್ ಆಗಿದ್ದಾರೆ. ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಒಂದು 30 to 40% ಸ್ಟೂಡೆಂಟ್ಸ್. ಆ 40% ಸ್ಟೂಡೆಂಟಲ್ಲಿ ನಿಮ್ಮ ಕ್ಯಾಟಗರಿ ಬರಬೇಕು, ರಿಸರ್ವೇಷನ್ ಬರಬೇಕು, ಅದೆಲ್ಲ ಕೋಯಿನ್ಸೈಡ್ ಆಗಬೇಕು. ಆವಾಗ ನಿಮಗೆ ಸಿಗದೇ ಇರೋ ಚಾನ್ಸಸ್ ಇರುತ್ತೆ. ಬಟ್ ಇದು ಯಾವುದೂ ಆಗದಿದ್ದರೆ, ನಿಮ್ಮ ಕ್ಯಾಟಗರಿಲಿ ಜಾಸ್ತಿ ಸ್ಟೂಡೆಂಟ್ಸ್ ಇಲ್ಲದೆ ಇದ್ದರೆ, ನಿಮ್ಮ ಕ್ಯಾಟಗರಿಯವರು ನಿಮಗಿಂತ ಬೆಟರ್ ರ್ಯಾಂಕ್ ಇರೋರು ಆಲ್ರೆಡಿ ಕಾಲೇಜ್ ಸೇರಿದರೆ ನಿಮಗೆ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಇದೆಯಲ್ವಾ? ಅದಕ್ಕೋಸ್ಕರ ಹೇಳಿದ್ದು, ಡೋಂಟ್ ಲೂಸ್ ಹೋಪ್. 3rd ರೌಂಡಲ್ಲಿ ಸಿಗೋ ಚಾನ್ಸಸ್ ತುಂಬ ಇದೆ, ಯಾಕಂದ್ರೆ ಸೀಟ್ಸ್ಗಳು ತುಂಬ ಉಳಿದಿದೆ. ಓಕೆ, ಆ್ಯಂಡ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂತ ಬಂದು ಅದರಲ್ಲೂ ಕೂಡ ಸೀಟ್ಸ್ಗಳು ಆನ್ ಸ್ಪಾಟು ಇದಕ್ಕೆ ಆ್ಯಡ್ ಆಗುತ್ತೆ. ಯಾವುದಕ್ಕೆ? ನಿಮ್ಮ ಸೀಟ್ ಮ್ಯಾಟ್ರಿಕ್ಸಿಗೆ. ಆವಾಗಲೂ ಕೂಡ ನಿಮ್ಗೆ ಸಿಗೋ ಚಾನ್ಸಸ್ ತುಂಬ ಇದೆ. ಓಕೆ ಸ್ಟೂಡೆಂಟ್ಸ್, ನೋಡೋಣ. ಹೋಪ್ ಫಾರ್ ಬೆಸ್ಟ್. 7th ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ರಿಸಲ್ಟ್ ಬಂದು ನೆಕ್ಸ್ಟ್ ಡೇನೇ ಹೋಗಿ ಜಾಯ್ನ್ ಆಗಿ ಮತ್ತೆ ವೆಯ್ಟ್ ಮಾಡಬೇಡಿ, ಆಯಿತಾ? ನನ್ನ ಪ್ರಕಾರ ಕಟ್ ಆಫನ್ನು ನೋಡಿದರೆ, ಅಂದರೆ ನಂಬರ್ ಆಫ್ ಸೀಟ್ಸ್ಗಳು ಉಳಿದಿದ್ದು ನೋಡಿದರೆ ಕಟ್ ಆಫ್ 100% ಇನ್ಕ್ರೀಸ್ ಆಗುತ್ತೆ. ಗ್ಯಾರಂಟಿ ಒಂದೇ ಕಾಲೇಜ್ ಇಲ್ಲ ಬ್ರ್ಯಾಂಚ್ ಚೇಂಜ್ ಆಗೋ ಚಾನ್ಸಸ್ ತುಂಬ ಇದೆ. ಹಾಗಂತ ತುಂಬ ಜಾಸ್ತಿ ಇದೆ. ಕೆಲವರಿಗೆ ಆಗದೇ ಇರ್ಬೋದು, ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಫಾರ್ವರ್ಡು ಆಗ್ಬೋದು. ಬಟ್ ಆಗೋ ಚಾನ್ಸಸ್ ತುಂಬ ಇದೆ. ಓಕೆ ಸ್ಟೂಡೆಂಟ್ಸು, ಎಲ್ಲರಿಗೂ ಕೂಡ ನೆಕ್ಸ್ಟ್ 3rd ರೌಂಡ್ ಒಳ್ಳೆ ಕಾಲೇಜ್ ಸಿಗಲಿ ಅಂತ ನನ್ನ ಇದು. ನೀವು ಅಂದ್ಕೊಂಡಿದ್ದ ಕಾಲೇಜೇ ನಿಮ್ಗೆ ಸಿಗಲಿ ಅಂತ ನಾನು ಪ್ರೇ ಮಾಡ್ತೇನೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಅಪ್ಡೇಟ್ ಮಾಡಬೇಕಾಗಿತ್ತು. ಓವರಾಲ್ ಆಗಿ ಒಂದು ಟೈಮ್ ಯಾವುದನ್ನು ಸೀಟ್ ಮ್ಯಾಟ್ರಿಕ್ಸನ್ನು ಡೀಟೇಲ್ಡಾಗಿ ನೋಡಿ, ನಿಮಗಿಂತ ಮುಂಚೆ ಬರೋ, ನೀವು ಯಾವ ಕಾಲೇಜನ್ನು ಹಾಕಿದ್ದೀರಾ, ಅದಕ್ಕಿಂತ ಬಿಫೋರ್ ಬರೋ ಕಾಲೇಜ್ ಯಾವುದಿದೆ, ಅದರಲ್ಲಿ ಎಷ್ಟು ಸೀಟ್ಸ್ ಇದೆ, ನಿಮ್ಮ ಕ್ಯಾಟಗರಿಯಲ್ಲಿ ಇದೆಯಾ, ಜನರಲ್ ಮೆರಿಟಲ್ಲಿ ಇದೆಯಾ ನೋಡ್ಕೊಳ್ಳಿ, ಒಂದು ಸತಿ ಅನಲೈಸ್ ಮಾಡಿ, ಆಯಿತಾ? ಓಕೆ ಸ್ಟೂಡೆಂಟ್ಸ್, ಈ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್. ಜೈ ಭಾರತ್ ಮಾತೆ.